ಕಲಬೆರಕೆ ಮನಸ್ಸು ತಿನಿಸು ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಮಸಾಲೆ ದೋಸೆಯ ತುಪ್ಪ ದನದ್ದೇ ಬೇರಪ್ಪ. ಬಾಳೆಹಣ್ಣಿನಲ್ಲಿ ದೇವಪೂಜಾ ಪ್ರಿಯ ಕಾರ್ಬೈಡ್. ರಾಜಕೀಯ ಕಲಬೆರಕೆಯಲ್ಲಿ ಉಂಡವನೇ ಜಾಣ. ಗೋವಾದ ಮ್ಯಾಪ್ಸಾ ಪುರಸಭೆಯು ಕಲಬೆರಕೆ ಎಂದು ಗೋಬಿ ಮಂಚೂರಿ ನಿಷೇಧಿಸಿದೆ. ಮರ್ಯಾದೆಗೆಟ್ಟ ಚಕ್ರವರ್ತಿ ಸೂಲಿಬೆಲೆಗೆ ಸಮಾಜದ ನಡುವೆ ವಿಷ ಬೆರೆಸುವುದೇ ಕೆಲಸ ಎಂದು ಮೈಸೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಕಡತದಿಂದ ತೆಗೆದ ನನ್ನ ಮಾತಿನ ಭಾಗವನ್ನು ಮತ್ತೆ ಸೇರಿಸಿ, ನಾನು ಅದರಲ್ಲಿ ಯಾರ ಹೆಸರನ್ನು ಬೆರೆಸಿರಲಿಲ್ಲ ಎಂದು ದಿಲ್ಲಿ ರಾಜ್ಯಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಒತ್ತಾಯ ಮಾಡಿದ್ದಾರೆ. ನಿಮ್ಮ ನಡುವೆ ಬೆರೆಯದೆ ದೂರದಲ್ಲಿ ಕೈಬೀಸಿ ಹೋದ ಪ್ರಧಾನಿಯವರ ಊಳಿಗದ ನೀವು ನಮ್ಮನ್ನು ಗುಲಾಮಗಿರಿಯನ್ನುತ್ತೀರ ಎಂದು ಶಾಸಕ ಬಾಲಕೃಷ್ಣ ಅವರು ವಿಜಯೇಂದ್ರರ ಜೊತೆಗೆ ಎಕ್ಸ್ಪೋಸ್ಟ್ ಕದನ ನಡೆಸಿದ್ದಾರೆ. ಸಂಬಂಧ ಇಲ್ಲದ ಸಂಗತಿಗಳಂತೆ ಕಂಡರು ಇವುಗಳಲ್ಲಿ ಒಳತಿರುಳು ಬೆರಕೆ ಮತ್ತು ಕಲಬೆರಕೆ. ಈಗ ಎಲ್ಲ ಪಕ್ಷಗಳಲ್ಲೂ ಎಲ್ಲ ಪಕ್ಷಗಳವರು ಕಲಬೆರಕೆ ಆಗಿರುವುದರಿಂದ ಯಾರು ಯಾವ ಪಕ್ಷದಿಂದ ಬಂದವರು ಎಂದು ತಿಳಿಯಬೇಕಾದರೆ PhD ಸಂಶೋಧನೆಯನ್ನೇ ನಡೆಸಬೇಕು. ಭಾರತದ ಜನರು 6 ಜನಾಂಗಗಳ ಬೆರಕೆ. ಹಿಂದೂ ಧರ್ಮವು ಶಾಕ್ತ, ಶೈವ, ವೈದಿಕ ಇತ್ಯಾದಿಗಳ ಬೆರಕೆ. ತುಳುವರಿಗೆ ಕಾಯಿ ಪಲ್ಯಕ್ಕೆ ಒಣಮೀನು ಬೆರೆಸುವುದರಿಂದ ಹಿಡಿದು ಬೆರಕೆ ಉಣಿಸಿನಲ್ಲಿ ಹೆಚ್ಚು ಆಸಕ್ತಿ. ಜಾತಿ ಬೆರಕೆ, ಧರ್ಮ ಬೆರಕೆ, ಇಲ್ಲೆಲ್ಲ ಹಂಸ ಕ್ಷೀರ ನ್ಯಾಯಕ್ಕೆ ಸ್ಥಳವಿಲ್ಲ. ಆಹಾರದ ಬೆರಕೆಯಲ್ಲಿ 2 ವಿಧಾನ. ಒಂದು ಅಗ್ಗದ್ದನ್ನು ವ್ಯಾಪಾರಿ ಲಾಭದಿಂದ ಬೆರೆಸುವುದು, ಇನ್ನೊಂದು ಮಾರಾಟವೇ ಮುಖ್ಯ ಎಂದು ಬೇಡದ್ದನ್ನು ಬೆರೆಸುವುದು. ಇದೇ ಕಲಬೆರಕೆ. ಇದು ಆಹಾರದಿಂದ ಔಷಧಿಯವರೆಗೂ ನಡೆಯುತ್ತದೆ. ಮೊದಲನೆಯದರಲ್ಲಿ ವ್ಯಾಪಾರಿ ಲಾಭ ನೋಡಿದರೆ, ಎರಡನೆಯದರಲ್ಲಿ ವ್ಯಾಪಾರಿ ಲಾಭಕ್ಕಾಗಿ ಬೇರೆಯವರಿಗೆ ಹಾನಿ ಮಾಡಲು ಹೇಸದ ವ್ಯಕ್ತಿಯಾಗಿರುತ್ತಾನೆ. ಗೋಬಿ ಎಂದರೆ ಹೂಕೋಸು, ಮಂಚೂರಿಯನ್ ಎಂದರೆ ಚೀನಾ ಮೂಲದ್ದು. ಇದರ ಹಿಟ್ಟಿಗೆ ಬಣ್ಣ ಹಾಕುವರು. ಅಡುಗೆ ಬಣ್ಣ ಇದ್ದರೂ ಆಹಾರಕ್ಕೆ ಅಗ್ಗದ ರಾಸಾಯನಿಕ ಬಣ್ಣ ಬೆರೆಸುವುದು ಇಂದು ಎಲ್ಲ ಆಹಾರ ತಯಾರಿಕೆಯಲ್ಲೂ ನಡೆಯುತ್ತದೆ. ಹೆಸರು ಕೇಸರಿ ಬಾತ್, ಹಾಕುವುದು ಕೇಸರಿ ಬಣ್ಣ. ಅದು ಅಡುಗೆ ಬಣ್ಣವಲ್ಲ, ಜೀವಬಾಧಕ ರಾಸಾಯನಿಕ ಬಣ್ಣ. ಹಿಂದೆ ತುಳುನಾಡಿನಲ್ಲಿ ಮತ್ತು ಇತರೆಡೆ ನೀರುಳ್ಳಿ ಬಜ್ಜಿಗೆ ಕಡಲೆ ಹಿಟ್ಟು ಬಳಸುತ್ತಿದ್ದರು. ಕಡಲೆ ಹಿಟ್ಟು ತುಟ್ಟಿ ಎಂದು ಈಗೆಲ್ಲ ಮೈದಾ ಹಿಟ್ಟು ಮಾಮೂಲು. ಅದು ಹೋಗಲಿ ಎಂದರೆ ಕಡಲೆ ಹಿಟ್ಟಿನ ಬಣ್ಣ ಬರಿಸಲು ಬೆರೆಸುವ ಬಣ್ಣ ಇದೆಯಲ್ಲ, ಅದು ಕೆಡುಕು. ಹಾಲಿಗೆ ನೀರು ಬೆರೆಸುವುದು ಪುರಾತನ ವಿದ್ಯೆ. ನೀರು ಹಾಲನ್ನು ಮಂದ ಮಾಡಲು ಪಿಷ್ಟ ಬೆರೆಸುವುದು ಆಧುನಿಕ ವಿದ್ಯೆ. ಅಷ್ಟು ತೊಂದರೆ ಇಲ್ಲ. ಆದರೆ ಯೂರಿಯಾ ಇನ್ನೇನೇನೋ ಜೀವ ತೆಗೆವವನ್ನು ಬೆರೆಸುತ್ತಾರೆ ಎಂದರೆ ವ್ಯಾಪಾರವು ಜನದ್ರೋಹ ಎನ್ನದಿರಲಾದೀತೆ. ಕೆಲವೊಮ್ಮೆ ಬಾಳೆಹಣ್ಣು ಇಲ್ಲವೇ ಇತರ ಹಣ್ಣು ಒಂದೇ ಜಾತಿಯವಾದರೂ ಬಾಯಿ ಕೆಡಿಸುತ್ತವೆ. ಏಕೆಂದರೆ ಬೆಳೆಯದ ಫಲ ಕೊಯ್ದು ಕ್ಯಾಲ್ಸಿಯಂ ಕಾರ್ಬೋಯ್ಡ್, ತಾಮ್ರದ ಸಲ್ಫೇಟ್ ಮೊದಲಾದ ರಾಸಾಯನಿಕ ಬಳಸಿ ಬಲವಂತವಾಗಿ ಹಣ್ಣು ಮಾಡಿರುವುದೇ ಅದಕ್ಕೆ ಕಾರಣ. ಹೊಳೆಯಲು ಮೇಣದ ನೀರು ಚಿಮುಕಿಸುವುದೂ ಇದೆ. ತರಕಾರಿಗಳು ಸಹ ಇಂಥ ಕೃತಕ ಚಿಕಿತ್ಸೆ ಪಡೆದು ನಮ್ಮನ್ನು ಯಮನತ್ತ ಎಳೆಯುತ್ತದೆ. ಭಾರತದ ಇಂದಿನ ಅತಿ ದೊಡ್ಡ ಸಮಸ್ಯೆ ಕಲಬೆರಕೆ ಅಡುಗೆ ಎಣ್ಣೆ. ಮುಖ್ಯವಾಗಿ ಅದಕ್ಕೆ ಪೆಟ್ರೋಲಿಯಂ ಮೂಲದ ವೈಟ್ ಆಯಿಲ್ ಬೆರೆಸಲಾಗುತ್ತದೆ. ಬೆಂಗಳೂರಿನಲ್ಲಿ ಹಲವರಿಗೆ ದನದ ಕೊಬ್ಬಿನ ಮಸಾಲೆ ದೋಸೆ ತಿನ್ನಿಸಿದ ತುಪ್ಪದ ಬ್ರ್ಯಾಂಡ್ ಒಂದು ಜೈಲಿಗೆ ಹೋಯಿತು. ದಶಕದ ಬಳಿಕ ಆ ಬ್ರ್ಯಾಂಡ್ ಮತ್ತೆ ಬಂದಿದೆ. ಈಗ ಕಲಬೆರಕೆ ಸುದ್ದಿ ಇಲ್ಲ. ಆಲೂಗಡ್ಡೆ ನುರಿದು ಕೂಡ ತುಪ್ಪಕ್ಕೆ ಸೇರಿಸುತ್ತಾರಂತೆ. ಆದರೆ ಹುಣಸೆ ಬೀಜದ ಸಿಪ್ಪೆಯ ಪುಡಿ ಬೆರೆಸುವುದು ಅನುಚಿತ. ಜೇನುತುಪ್ಪಕ್ಕೆ ಮೊಲೈಸ್ ಮಾಮೂಲು. ಕಾಳುಮೆಣಸಿಗೆ ಒಣಗಿಸಿದ ಪಪ್ಪಾಯಿ ಬೀಜ, ಸಾಸಿವೆಗೆ ಅರೆಮೋನ್ ಬೀಜ, ದಾಲ್ಚಿನ್ನಿಗೆ ಕ್ಯಾಸಿಯಾ ಚಕ್ಕೆ, ಜೀರಿಗೆಗೆ ಹುಲ್ಲಿನ ಬೀಜ ಎಂದು ಈ ಪಟ್ಟಿ ದೊಡ್ಡದು. ಆದರೆ ಐಸ್ ಕ್ರೀಮ್ಗೆ ಇಥೈರ್ ಆಸಿಟೇಟ್, ವೈಟ್ರೇಲ್, ಮೆಣಸಿನ ಪುಡಿಗೆ ಬಿಡೈ, ಅರಶಿನ ಪುಡಿಗೆ ಮೆಟಾಸಿಲ್, ಸಕ್ಕರೆಗೆ ಯೂರಿಯಾ, ಬೆಲ್ಲಕ್ಕೆ ವಾಷಿಂಗ್ ಸೋಡಾ, ಜ್ಯೂಸ್ ಜಾಮ್ಗಳಿಗೆ ಬೇಡದ ಬಣ್ಣ, ಇವೆಲ್ಲ ಸಾವು ಗಿರಾಕಿಗಳು. ಇನ್ನು ಚಿಲ್ಲರೆ ಲಾಭಕ್ಕೆ ಕೆಲವರು ಅಕ್ಕಿ ಬೇಳೆಗೆ ಕಲ್ಲು ಮಣ್ಣು ಸೇರಿಸಿದರೆ ಹೋದದ್ದು ಮೋಸ. ಒಟ್ಟಾರೆ ಜೀವ ಬಚಾವ್. SSLC ಪರೀಕ್ಷೆ 9 ಗಂಟೆಯ ಬದಲು ಮಾರ್ಚ್ 1ರ ಶುಕ್ರವಾರ 2 ಗಂಟೆ ನಡೆಯುವುದು ಮುಸ್ಲಿಮರಿಗೆ ನಮಾಜಿಗೆ ಅನುಕೂಲ ಮಾಡಲು ಎಂದು ಚಕ್ರವರ್ತಿ ಸೂಲಿಬೆಲೆ ಪೋಸ್ಟ್ ಮಾಡಿದ್ದರು. ಮಾರ್ಚ್ 1ರಂದು ಸೆಕೆಂಡ್ PUC ಪರೀಕ್ಷೆ ಬೆಳಗ್ಗೆ ಮಧ್ಯಾಹ್ನ ಅದೇ ಹಾಲ್ನಲ್ಲಿ SSLC ಪರೀಕ್ಷೆ ನಡೆಯುತ್ತದೆ. ಇಷ್ಟು ತಿಳಿಯದ ಸೂಲಿಬೆಲೆ
ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಗೆ ಏನೋ ಆಗಿದ್ದರು. ಪಠ್ಯದಲ್ಲೂ ಜಾತಿ ದ್ವೇಷ ಬಿತ್ತಿದ್ದರು. ನಾನು ಮಂತ್ರಿ ಆಗುತ್ತಲೇ ಆ ಕಲಬೆರಕೆ ಕಿತ್ತು ಬಿಸಾಕಿದೆ ಎಂದು ಮಧು ಬಂಗಾರಪ್ಪರವರು ಹೇಳಿದ್ದಾರೆ. ಹೊನ್ನಾವರದಲ್ಲಿ ಹುಟ್ಟಿದ ಕೊಂಕಣಿ ಬಂಗಾರ ಕೆಲಸದ ಆಚಾರಿ ಮಿಥುನ್ ಚಕ್ರವರ್ತಿ ಭಟ್ಕಳದ ಅಂಜುಮನ್ನಲ್ಲಿ ಅವರ ಸಹಾಯದಿಂದ ಓದಿದವರು. ಬೆಂಗಳೂರು ಸೇರಿ ಚಕ್ರವರ್ತಿ ಸೂಲಿಬೆಲೆ ಎಂದು ಹೆಸರು ಬದಲಿಸಿಕೊಂಡು ಸದಾ ಸಮಾಜ ಒಡೆಯುವ ಸಾಹಿತ್ಯ ರಚನೆಯಲ್ಲಿ ಸುಳ್ಳು ಇತಿಹಾಸ ಸೃಷ್ಟಿಯಲ್ಲಿ ಈಡುಗೊಂಡಿರುವ ಆರೋಪ ಹೊತ್ತಿರುವ ವ್ಯಕ್ತಿ. ಸಂಸತ್ತಿನಲ್ಲಿ ಕಡತಕ್ಕೆ ಸೇರಿದ್ದರಲ್ಲಿ ಅಸಂವಿಧಾನಿಕ ಶಬ್ದ ಇದ್ದರೆ ಅದನ್ನು ತೆಗೆಯುವುದು ಕ್ರಮ. ಆದರೆ ಮಲ್ಲಿಕಾರ್ಜುನ ಖರ್ಗೆಯವರ ಮಾತನ್ನು ಕಡತದಿಂದ ತೆಗೆದಾಗ ಆ ಮಾನದಂಡ ಅನುಸರಿಸಿಲ್ಲ. ಯಾರದೇ ಹೆಸರು ಹೇಳದಿದ್ದರೂ ಖರ್ಗೆಯವರ ಮಾತು ಪ್ರಧಾನಿಯವರನ್ನು ಕುರಿತಾಗಿತ್ತು ಎನ್ನಲಾಗಿದೆ. ಅದಕ್ಕಾಗಿ ಕಡತದಿಂದ ತೆಗೆಯಲಾಗಿದೆ ಎನ್ನಲಾಗಿದೆ. ರಾಜ್ಯಸಭೆಯಲ್ಲಿ ಉತ್ತರಿಸುತ್ತಾ ಮೋದಿಯವರು ಕಾಂಗ್ರೆಸ್ ಅನ್ನು ಖರ್ಗೆಯವರನ್ನು ಟೀಕಿಸಿದರು. ಆದರೆ ಹೆಸರು ಹೇಳದೆ ಟೀಕೆ ನನಗೆ ಎಂದುಕೊಂಡಿದ್ದೇಕೆ? ಕುಂಬಳಕಾಯಿ ಕಳ್ಳ, ಕಳ್ಳನ ಮನಸ್ಸು ಹುಳ್ಳಗೆ ಇತ್ಯಾದಿ ಗಾದೆಗಳು ಇದಕ್ಕೆ ಹುಟ್ಟಿವೆಯೋ? ಗೃಹ ಮಂತ್ರಿ ಅಮಿತ್ ಶಾ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕನಿಮೋಳಿ, ಲಾಲು ಪ್ರಸಾದ್ ಯಾದವ್ ಎಂದು ಸಾಕಷ್ಟು ಜನರು ನಾನಾ ಕಾರಣಕ್ಕೆ ಜೈಲಿಗೆ ಹೋಗಿ ಬಂದ ರಾಜಕಾರಣಿಗಳು ಇದ್ದಾರೆ. ಮುಲಾಯಂ ಸಿಂಗ್ ಯಾದವ್ ಅವರು ಸಂಪರ್ಕ ಬಲದಿಂದ ಜೈಲು ತಪ್ಪಿತ್ತು ಎಂದಿದ್ದರು. ಕಳೆದ 3 ವರ್ಷಗಳಿಂದ ಇಡಿ ಜಾರಿ ನಿರ್ದೇಶನಾಲಯ ಇನ್ನೊಂದು ಕಲಬೆರಕೆ ನಡೆಸಿದೆ. ಪ್ರತಿಪಕ್ಷದ ನಾಯಕರ ಮೇಲೆ ಮೊಕದ್ದಮೆ. ಅವರೇನಾದರೂ ಬಿಜೆಪಿ ಸೇರಿದರೆ ಮೊಕದ್ದಮೆ ವಜಾ. ಇದರಿಂದ ಇಡಿಗಾಗಲಿ ಅದನ್ನು ದುರುಪಯೋಗಿಸಿದ ಮೋದಿ ಸರಕಾರಕ್ಕಾಗಲಿ ನಾಚಿಕೆ ಆಗಲಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿಯ ಖರೀದಿ ಸರಕಾರ ತರಲು ಯಡಿಯೂರಪ್ಪನವರ ಕಳ್ಳ ಹಣ ಬೇಕು. ಸರಕಾರ ಬಂದ ಮೇಲೆ ಅವರು ಬೇಡ. ಇದು 3 ಬಾರಿ ಆಯಿತು. ಆದರೆ ಬಿಜೆಪಿ ಹೈಕಮಾಂಡಿಗೆ ಗುಲಾಮಗಿರಿ ಮುಖ್ಯಮಂತ್ರಿ ಬೇಕು. ಯಡಿಯೂರಪ್ಪ ಆಗರು. ಆದರೆ ಭ್ರಷ್ಟಾಚಾರದ ಇಡೀ ಬೆದರಿಕೆ ಅಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಗಾದಿಯಿಂದ ಇಳಿಸುವುದು ಸುಲಭ. ಈಗ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರು ಗುಲಾಮಗಿರಿ ಮಾಡುವುದರಲ್ಲಿ ಕಾಂಗ್ರೆಸ್ ಮೇಲೋ ಬಿಜೆಪಿ ಜೋರೋ ಎಂಬ ಡಿಬೇಟ್ನಲ್ಲಿ ತೊಡಗಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.